ನಮಸ್ಕಾರ ಸ್ನೇಹಿತರೆ, ನಾನು ಸೌಮ್ಯ ಅಭಿನವ್ ಮಾತಾಡ್ತಾ ಇರೋದು. ನಾನಿವತ್ತು ಕೊಡ್ತಕ್ಕಂಥ ವಿಚಾರ ಏನು ಅಂದರೆ, ಗೃಹಲಕ್ಷ್ಮಿಯರಿಗೆ ಗುಡ್ ನ್ಯೂಸನ್ನು ಹೇಳಕ್ಕೆ ಬಂದಿದ್ದೀನಿ. ನಾನು ಕೊಡುವಂಥ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಕೂಡ ಮರಿಬೇಡಿ ಸ್ನೇಹಿತರೆ. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮೊದಲ ಬಾರಿಗೆ ಅಂದರೆ ಅವ್ರಿಗೆ ಆಕ್ಸಿಡೆಂಟ್ ಆಗಿತ್ತು. ಆಕ್ಸಿಡೆಂಟ್ ಆಗಿ ಮೊದಲ ಬಾರಿಗೆ ಅವರು ಮಾಧ್ಯಮದ ಮುಂದೆ ಬಂದು ಮಾತಾಡಿದ್ದಾರೆ. ಅವರು ಏನಂತ ಹೇಳಿದ್ದಾರೆ ಅಂದರೆ ಸ್ನೇಹಿತರೆ, ನಾವು ಮುಂದಿನ ತಿಂಗಳೇ ಮಾರ್ಚ್ ತಿಂಗಳಲ್ಲೇ ನಾವು ಗೃಹಲಕ್ಷ್ಮಿ 15, 16, 17ನೇ ಕಂತು ಹಣವನ್ನು ಮುಂದಿನ ತಿಂಗಳೇ ಮಹಿಳೆಯರ ಖಾತೆಗೆ ಜಮಾ ಮಾಡ್ತೀವಿ ಅಂತ ಹೇಳಿದ್ದಾರೆ. ಏನು ಕಾರಣ ಇದಕ್ಕೆ ಡಿಲೇ ಆಗ್ತಾಯಿದೆ ಅಂದರೆ, ಇವಾಗ ಹಿಂದೆ ಏನು ಹೇಳ್ತಾಯಿದ್ರು, ತಾಲೂಕ್ ಪಂಚಾಯತಿಗೆ ಹಾಕ್ತೀವಿ, ಆಮೇಲೆ ಅದು ತಾಲೂಕ್ ಪಂಚಾಯತಿಯಿಂದ ನೀವು ತೊಗೊಳ್ಬೇಕು ಅಂತ ಹೇಳ್ತಾಯಿದ್ರು. ಆದರೆ ಈಗ ಏನು ಹೇಳ್ತಾ ಇದ್ದಾರೆ, ಪಂಚಾಯತಿಯಲ್ಲಿ ಏನು ತೊಗೊಳೋದು ಬೇಕಾಗ ಹಣಕಾಸು ಇಲಾಖೆಯಿಂದ ಅವರು ತಾಲೂಕು ಪಂಚಾಯತಿಗೆ ಕಳಿಸ್ತಾರೆ. ಅವರು ತಾಲೂಕು ಪಂಚಾಯತಿಯಿಂದ ನಮ್ಮ ಸರ್ಕಾರಕ್ಕೆ ಕಳಿಸಿದಾಗ ಅದು ನಾವು ನಿಮಗೆ ಮುಂಚೆ ಥರನೇ DD ಮುಖಾಂತರನೇ ನಿಮಗೆ ಹಣವನ್ನು ನಿಮ್ಮ ಖಾತೆಗೆ ಜಮಾ ಮಾಡ್ತೀವಿ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಈಗ 15 ದಿನ ಆಗಿದೆಯಂತೆ. ಹಣಕಾಸು ವಿಭಾಗ ಇಲಾಖೆಯಿಂದ ದುಡ್ಡು ಬಂದು 15 ದಿನ ಆಗಿದೆಯಂತೆ. ಆದರೆ ತಾಲೂಕು ಪಂಚಾಯತಿಯವರು ಅದನ್ನು ಸರ್ಕಾರಕ್ಕೆ ಕಳಿಸೋದು ಡಿಲೇ ಮಾಡ್ತಾಯಿದ್ದಾರೆ, ಅವರು ನಿಧಾನ ಮಾಡ್ತಾಯಿದ್ದಾರೆ. ಸೊ ಹಾಗಾಗಿ ಇದು ನಿಧಾನ ಆಗ್ತಾಯಿದೆ. ನೀವೇನು ತಾಲೂಕು ಪಂಚಾಯತಿಗೆ ಹೋಗಿ ಹಣವನ್ನು ಪಡೆದುಕೊಳ್ಳೋದು ಏನು ಬೇಕಾಗಿಲ್ಲ. ನಾವೇ ನಿಮಗೆ DD ಮುಖಾಂತರ ಮುಂಚೆ ಹೇಗೆ ಪಡ್ಕೊಳ್ತಾ ಇದ್ರು ನೀವು, ಹಾಗೆಯೇ DD ಮುಖಾಂತರ ನಿಮ್ಮ ಅಕೌಂಟ್ಗೆ ಬಂದು ಜಮಾ ಆಗುತ್ತೆ ಸ್ನೇಹಿತರೆ. ಯಾರು ಅರ್ಹರಿದ್ದೀರಾ ಅವ್ರಿಗೆ ಜಮಾ ಆಗುತ್ತೆ ಅಂತ ಹೇಳಿದ್ದಾರೆ. ಇವಾಗ ನಿಮಗೆ ಮುಂಚೆ ಏನಂತ ಹೇಳಿದ್ರು, ನೀವು ತಾಲೂಕು ಪಂಚಾಯತಿಯಲ್ಲಿ ತೊಗೊಳ್ಬೇಕು. ಈಗ ತಾಲೂಕು ಪಂಚಾಯತಿಗೆ ಹೋದರೆ ಅಲ್ಲೆಲ್ಲ ದುಡ್ಡು, ಮೋಸ, ಲಂಚ ಎಲ್ಲ ನಡೀತಾನೆ ಇರುತ್ತೆ. ಸೊ ಅದರಿಂದ ನಾವು ತೊಗೊಳಕ್ಕಾಗಲ್ಲ. ಬಟ್ ಅವ್ರು ಇವಾಗ ಏನು ಹೇಳ್ತಾ ಇದ್ದಾರೆ ಅಂದರೆ, ತಾಲೂಕು ಪಂಚಾಯತಿಗೆ ನೀವು ಹೋಗೋದೇನು ಬೇಕಾಗಿಲ್ಲ. ಹಣಕಾಸು ಇಲಾಖೆ ಮೊದಲು ತಾಲೂಕು ಪಂಚಾಯತಿಗೆ ಕಳಿಸುತ್ತೆ. ಅದು ಒಂದೇ ಬದಲಾವಣೆ ಆಗಿರೋದು, ಅದನ್ನು ಬಿಟ್ಟು ಬೇರೆ ಯಾವುದೇ ಬದಲಾವಣೆ ಆಗಿಲ್ಲ. ತಾಲೂಕು ಪಂಚಾಯತಿಗೆ ಕಳಿಸುತ್ತೆ. ನೀವು ತಾಲೂಕು ಪಂಚಾಯತಿಯಿಂದ ನೀವು ಹಣವನ್ನು ಇಲ್ಲಿಗೆ ಸರ್ಕಾರಕ್ಕೆ ಕಳಿಸ್ಬೇಕು. ಸರ್ಕಾರಕ್ಕೆ ಕಳಿಸಿದ ನಂತರ ನಾವು DD ಮುಖಾಂತರ ನಾವು ಅದನ್ನು ಮಹಿಳೆಯರ ಖಾತೆಗೆ ಜಮಾ ಮಾಡ್ತೀವಿ ಅಂತ ಹೇಳಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಬೆಳಗಾವಿಯಲ್ಲಿ ಮಾಧ್ಯಮದ ಮೂಲಕ ಹೇಳಿದ್ದಾರೆ ಸ್ನೇಹಿತರೆ. ಅವ್ರಿಗೆ ಅಪಘಾತ ಆಗಿ ಅವರು ಮಾಧ್ಯಮದ ಮುಂದೆ ಕಾಣಿಸ್ಕೊಂಡಿರಲಿಲ್ಲ. ಸೊ ಹಾಗಾಗಿ ಅವ್ರಿಗೆ ಅಪಘಾತ ಆಯ್ತಲ್ಲ, ಅದರಿಂದ ಹಣ ಬರೋದು ಅವ್ರಿಗೆ ಡಿಲೇ ಆಗ್ತಾಯಿದೆ ಸ್ನೇಹಿತರೆ. ಅದರಿಂದ ಮಾರ್ಚ್ ಇನ್ನು 15 ದಿನಗಳ ಒಳಗಾಗಿ ಅಂದರೆ ಮಾರ್ಚ್ ಮೊದಲನೇ ವಾರದಲ್ಲೇ 15, 16, 17ನೇ ಕಂತನ್ನು 6,000 ಒಟ್ಟಿಗೆ ಬರ್ಬೋದು, ಅಥವಾ ಒನ್ ಡೇಸ್ 2 ಡೇಸ್ ಆ ಥರ ಬಿಟ್ಟು ಬರಬಹುದು. ಸೊ 6,000ವನ್ನು ನಾವು ಮಾರ್ಚ್ ತಿಂಗಳಲ್ಲಿ ಅರ್ಹ ಮಹಿಳೆಯರ ಖಾತೆಗೆ ಜಮಾ ಮಾಡ್ತೀವಿ. ಯಾವುದೇ ಥರ ಇದರಲ್ಲಿ ಮೋಸ ನಡೆಯಲ್ಲ ಅಂತ ಹೇಳಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಬೆಳಗಾವಿಯಲ್ಲಿ ಮಾಧ್ಯಮದ ಮೂಲಕ ಹೇಳಿದ್ದಾರೆ ಸ್ನೇಹಿತರೆ. ಸೊ ಮಹಿಳೆಯರೇ, ಯಾವುದೇ ಭಯ ಪಡೋ ಅವಶ್ಯಕತೆ ಇಲ್ಲ. 15, 16, 17ನೇ ಕಂತು ನಿಮಗೆ ಮಾರ್ಚ್ ತಿಂಗಳಲ್ಲಿ ಬಂದೇ ಬರುತ್ತೆ. ಈಗ ಫೆಬ್ರವರಿ ಅಂತ ಎಲ್ಲ ಹೇಳಿದ್ರು, ಸಂಜೆಯಿಂದ ಜಮಾ ಆಗುತ್ತೆ ಅಂತ ಹೇಳಿ. ಸೊ ಅದೆಲ್ಲ ಏನೂ ಆಗಲ್ಲ ಸ್ನೇಹಿತರೆ. ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಬಂದು ಹೇಳಿದ್ದಾರೆ. ಇದೇನೆಂದರೆ, ಹಣಕಾಸು ಇಲಾಖೆ ದುಡ್ಡನ್ನು ಬಿಡುಗಡೆ ಮಾಡಿದೆ ತಾಲೂಕು ಪಂಚಾಯತಿಗೆ. ಬಟ್ ತಾಲೂಕು ಪಂಚಾಯತಿಯವರು ಅದನ್ನು ಸರ್ಕಾರಕ್ಕೆ ಇನ್ನೂ ಕಳಿಸಿಲ್ಲ. ಅವರು DD ಮುಖಾಂತರ ಕಳಿಸ್ಬೇಕಲ್ಲ. ಸೊ ಅದು ಸ್ವಲ್ಪ ಡಿಲೇ ಆಗ್ತಾಯಿದೆ. ಅವ್ರು ಕಳಿಸಿ 15 ದಿನವೇ ಆಗಿದೆ, ಹಣಕಾಸು ಇಲಾಖೆಯವ್ರು ಕಳಿಸಿ. ಸೊ ಇದರಿಂದ ಸ್ವಲ್ಪ ಡಿಲೇ ಆಗ್ತಾಯಿದೆ ಅಷ್ಟೇ. ಸೊ ಈ 15 ದಿನದಲ್ಲಿ ಎಲ್ಲ ಸರಿ ಮಾಡಿ ಮಾರ್ಚ್ ತಿಂಗಳಲ್ಲಿ 3 ತಿಂಗಳ ಹಣವನ್ನು ಒಟ್ಟಿಗೆ ಹಾಕ್ತೀವಿ, 6,000ವನ್ನು ಕೂಡ ಒಟ್ಟಿಗೆ ಹಾಕ್ತೀವಿ ಅಂತ ಹೇಳಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದ್ದಾರೆ ಸ್ನೇಹಿತರೆ. ಸೊ ಇನ್ನೇನು ಭಯ ಪಡೋದು ಬೇಡ. ಸೊ 15, 16, 17ನೇ ಕಂತು ನಿಮ್ಮ ಅಕೌಂಟಿಗೆ ಬಂದೇ ಬರುತ್ತೆ ಸ್ನೇಹಿತರೆ. ಮಹಿಳೆಯರ ಖಾತೆಗೆ ಜಮಾ ಆಗುತ್ತೆ ಫಲಾನುಭವಿಗಳಿಗೆ. ಸೊ ನಾನು ಕೊಟ್ಟಿರೋ ಇನ್ಫಾರ್ಮೇಷನ್ನು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ಸ್ನೇಹಿತರೆ ಸಬ್ಸ್ಕ್ರೈಬ್ ಆಗೋದನ್ನು ಕೂಡ ಮರಿಬೇಡಿ ಸ್ನೇಹಿತರೆ. ನನ್ನದು ವಿಡಿಯೋಸ್ ಎಲ್ಲ ಸ್ವಲ್ಪ ವ್ಯೂಸ್ ಕಡಿಮೆ ಆಗಿದೆ, ಸ್ವಲ್ಪ ನೋಡಿ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ. ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.